ಹಲೋ ಹಾಯ್ ನಮಸ್ತೆ. ಇವತ್ತು ಒಂದು ಎಲೆಕ್ಟ್ರಾನಿಕ್ ಸ್ಪ್ರೇ ಗನ್ ತೊಗೊಂಡಿದ್ದೀನಿ, ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಇದೆಲ್ಲ ಐಟಮ್ಸ್ ಇದೆ. ಇದು ವಾಟರ್ ಪೈಪು, ಇದು ಗನ್, ಆ್ಯಕ್ಚುಯಲ್ ಗನ್, ಇದು ಫಿಲ್ಟರ್, ಇದು ಅದು ಕನೆಕ್ಟ್ ಮಾಡೋದಕ್ಕೆ ಸ್ಟೆಮ್ ಅದು. ಸೊ ಇದೆಲ್ಲ ಇದೆ. ಇದನ್ನೆಲ್ಲ ಹೇಗೆ ಕನೆಕ್ಟ್ ಮಾಡಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಇದು ಮೊದಲಿಗೆ ಚಾರ್ಜ್ ಮಾಡ್ಕೋಬೇಕು, ಜಸ್ಟ್ ಲೈಕ್ ನಮ್ಮ ಮೊಬೈಲ್, ಅದಕ್ಕೂ ಸಾಕೆಟ್ ಇದೆ. ಸೊ ಇದನ್ನು ಈಗ ಗನ್ನಿಗೆ ಕನೆಕ್ಟ್ ಮಾಡ್ಕೋತೀನಿ. ಇದೆಲ್ಲ ತುಂಬ ಈಸಿ ಇದೆ, ಯಾರು ಬೇಕಾದರೂ ಮಾಡ್ಕೋಬೋದು, ಮಕ್ಕಳು ಸಹ ಮಾಡ್ಬೋದು. ಇದರಲ್ಲಿ ಇನ್ಸ್ಟ್ರಕ್ಷನ್ಸು ಡೀಟೇಲಾಗಿ ಕೊಟ್ಟಿದೆ, ಸೊ ಅದನ್ನು ಓದ್ಕೊಂಡು ಮಾಡ್ಕೋಬೋದು. ಗನ್ನಿಗೆ ಇದನ್ನು ಕನೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಈಗ ನೀರು ಪೈಪು ಕನೆಕ್ಟ್ ಮಾಡ್ತೀನಿ. ಇಲ್ಲಿ ಬಕೆಟಲ್ಲಿ ಪ್ಲೇನ್ ವಾಟರ್ ತೊಗೊಂಡಿದ್ದೀನಿ, ಯಾಕಂದರೆ ಜಸ್ಟ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಟ್ರೈ ಮಾಡೋದಕ್ಕೋಸ್ಕರ. ಇದು ನಾನು ಸ್ಪ್ರೇ ಗನ್ ತೊಗೊಂಡಿರೋ ಇಂಟೆನ್ಷನ್ ನನ್ನ ಗಿಡಗಳಿಗೆ ಔಷಧಿ ಹಾಕೋಕ್ಕೆ. ಕೈಯಲ್ಲಿ ಹಿಡ್ಕೊಂಡು ಪಂಪ್ ಮಾಡ್ತಾಯಿದ್ರೆ ಕೈ ನೋವು ಬರುತ್ತೆ, ಆಮೇಲೆ 1 or 2 ಲೀಟ್ರ್ ನಮಗೆ ಸಾಕಾಗೋದಿಲ್ಲ ಒಂದು ಸಲಕ್ಕೆ. ಹಾಗಾಗಿ ಇದು ತೊಗೊಂಡಿದ್ದೀನಿ. ನಮಗೆ ಯಾವಾಗ ಎಷ್ಟು ಬೇಕೋ ಅಷ್ಟು ನಾವು ಇದು ಮಾಡ್ಬೋದು. ಸೊ ಈಗ ವಿತೌಟ್ ಎನಿ ನಾಸಲ್ ನಾನು ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಇದು ಜಸ್ಟ್ ಸಣ್ಣ ಟ್ಯಾಪಲ್ಲಿ ನೀರು ಬಂದ ಹಾಗೆ ಬರುತ್ತಿದ್ದು. ಈಗ ಒಂದು ಶವರ್ ನಾಸಲ್ ಹಾಕ್ತೀನಿ. ಇದರಲ್ಲಿ ಶವರ್ ಥರ ಬರುತ್ತೆ ನೀರು. ಗಿಡಗಳಿಗೆ ಎಲೆಗಳು ಕ್ಲೀನ್ ಮಾಡ್ಕೋಬೇಕು, ಅದು ಇದು ಅಂದಾಗ ಈ ಥರ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಯೂಸ್ ಮಾಡೋ ನಾಸಲ್ಲು ನನಗೆ ಫೇವ್ರೆಟ್. ಇದೇ ಥರ ನನಗೆ ಬೇಕಿತ್ತು ಗಿಡಕ್ಕೆ ಔಷಧಿ ಹಾಕೋಕ್ಕೆ, ಅಂದರೆ ಈ ಥರ ಸ್ಪ್ರೇನೇ ಇಂಪಾರ್ಟೆಂಟು. ಸೊ ಇನ್ನೊಂದಿದೆ, ಅದು ಟ್ರೈ ಮಾಡಿ ನೋಡೋಣ. ಇದು ಜಸ್ಟ್ ಚಿಮ್ಮುತ್ತೆ ನೀರು, ಅಂದರೆ ಗಿಡಗಳಲ್ಲಿ ಏನಾನ ಹುಳ ಇತ್ತು ಆ ಥರ ಇದ್ದರೆ ಈ ಥರ ನೀರು ಶಾರ್ಪಾಗಿ ಚಿಮ್ಮೋದ್ರಿಂದ ಆ ಹುಳಗಳೆಲ್ಲ ಬಿದ್ದೋಗುತ್ತೆ. ಸೊ ಆ ಒಂದು ರೀಸನ್ಗೆ ಇದನ್ನು ಯೂಸ್ ಮಾಡ್ಬೋದು. ಓವರಾಲ್ ಇಟ್ಸ್ ಅ ಬೆಸ್ಟ್ ಬೈ ನನ್ನ ಪ್ರಕಾರ. ತಮಗೂ ಯಾರಿಗಾದ್ರು ಬೇಕಾದ್ರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ. ಥ್ಯಾಂಕ್ ಯು.